ವೀಕೆಂಡ್ ಬಂದ್ರೆ ಸಾಕು, ಸ್ಟ್ರೆಸ್ಫುಲ್ ಲೈಫಿಂದ ಒಂದು ಎಸ್ಕೇಪ್ ಬೇಕು ಅಂತ ನಮಗೆಲ್ಲ ನೆನಪಾಗೋದೆ ಮಲೆನಾಡು. ಚಿಕ್ಕಮಗಳೂರು, ಕೊಡಗು, ಸಕಲೇಶ್ಪುರ, ದಕ್ಷಿಣ ಕನ್ನಡ, ಉಡುಪಿ, ಸಾಕಷ್ಟು ಜಾಗಗಳಿಗೆ ನಾವು ವಿಸಿಟ್ ಮಾಡ್ತೀವಿ. ಈ ಜಾಗಗಳಿಗೆಲ್ಲ ಟೂರಿಸ್ಟ್ಗಳ ಹಿಂಡೆ ಬರುತ್ತೆ. ಆದ್ರೆ ಒಂದಷ್ಟು ಸೂಕ್ಷ್ಮ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋರ ಸಂಖ್ಯೆ ತುಂಬಾ ಕಮ್ಮಿ ಇದೆ. ನಾನು ಸುಮಾರು 10 ವರ್ಷಗಳ ಕಾಲ ಪ್ರೈಮ್ ಟೈಮ್ ರೇಡಿಯೋ ಜಾಕಿಯಾಗಿ ಕೆಲಸ ಮಾಡ್ದು. ಮೈಕ್ ಮುಂದೆ ಕೂತು ರೇಡಿಯೋದಲ್ಲಿ ಸಾವಿರಾರು ಕತೆಗಳನ್ನ ಹೇಳಿದ್ದೀನಿ. ಸೊ ಹಾಗಾಗಿ ನನಗೆ ಸಿಟಿ ಲೈಫ್ ಏನನ್ನೋದು ತುಂಬಾ ಚೆನ್ನಾಗಿ ಗೊತ್ತು. ಜೊತೆಗೆ ನಾನು ಹುಟ್ಟಿ ಬೆಳೆದಿರೋ ಜಾಗ ಮಲೆನಾಡು ಪ್ರದೇಶ. ನನಗೂ ನನ್ನದೇ ಆದಂತ ಸ್ವಂತ ತೋಟ ಇದೆ. ಹಾಗಾಗಿ ಮಲೆನಾಡಿನ ಜನರ ಕಷ್ಟಗಳೇನಿದೆ, ಅಲ್ಲಿನ ಕೃಷಿಕರ ಕಷ್ಟಗಳೇನಿದೆ, ಅದು ಕೂಡ ತುಂಬಾ ಚೆನ್ನಾಗಿ ಗೊತ್ತು. ಈ ಮಾತಿನ ನಾನು ಯಾವುದೋ ಒಂದು ಗುಂಪಿಗೆ ಹೇಳ್ತಾ ಇಲ್ಲ. ಯಾರೆಲ್ಲ ವೀಕೆಂಡ್ ಟ್ರಿಪ್ ಅಂತ ಬೇರೆ ಊರುಗಳಿಗೆ, ಕಾಡು ಬೆಟ್ಟ ಪ್ರದೇಶಗಳಿಗೆ ಹೋಗ್ತಾರೋ ಅವ್ರಿಗೆಲ್ರಿಗೂ ಕೂಡ ಹೇಳ್ತಾ ಇದ್ದೀನಿ. ಸೊ ಇವತ್ತು ಮಾತಾಡ್ತಿರೋ ವಿಷಯ ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ಕಾಣಿಸೋ ಮಲೆನಾಡಿನ ಬಗ್ಗೆ ಅಲ್ಲ, ಒಂದಷ್ಟು ಟೂರಿಸ್ಟ್ ಗಳಿಂದ ಕಷ್ಟ ಅನುಭವಿಸ್ತಿರುವಂತ ಮಲೆನಾಡಿನ ಬಗ್ಗೆ. ಎಲ್ರಿಗೂ ಬರ್ಡ್ಸ್ ಐ ಚಿಲ್ಲಿಸ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ತ್ರಿಶೂಲ್ ಗೌಡ. ನೋಡಿ, ನಾವಿಲ್ಲಿ ಟೂರಿಸ್ಟ್ಗಳ ಬಗ್ಗೆ ಕಂಪ್ಲೇಂಟ್ ಮಾಡೋದಕ್ಕಿಂತ ಮುಂಚೆ ಒಂದು ಸತ್ಯನ ಒಪ್ಕೊಳ್ಳೇಬೇಕು. ಮಲೆನಾಡು ಮತ್ತು ಕರಾವಳಿಯ ಆರ್ಥಿಕತೆಗೆ ಟೂರಿಸಂ ಅನ್ನೋದು ಬೆನ್ನೆಲುಬು. ಎಷ್ಟೋ ಜನ ಯಂಗ್ಸ್ಟರ್ಸ್ ಇವತ್ತು ತಮ್ಮ ಸ್ವಂತ ಊರಲ್ಲಿ ಕ್ಯಾಬ್ ಓಡಿಸ್ಕೊಂಡು ಅಥವಾ ಜೀಪ್ ಸಫಾರಿ ನಡೆಸ್ಕೊಂಡು ಜೀವನ ಸಾಗಿಸ್ತಾ ಇದ್ದಾರೆ, ನೆಮ್ಮದಿಯಾದಂಥ ಜೀವನನ ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ ನೆಮ್ಮದಿಗೆ ಮುಖ್ಯ ಕಾರಣನೇ ಟೂರಿಸಂ. ಒಂದು ಸಣ್ಣ ಟೀ ಅಂಗಡಿ ಇಟ್ಕೊಂಡಿರೋರು, ಕಾಫಿ ಪುಡಿ ಮಾರೋರು, ಸ್ಪೈಸಸ್ ಮಾರೋರು ಅಥವಾ ಲೋಕಲ್ ಹೋಮ್ ಸ್ಟೇ ನಡೆಸ್ತಾ ಇರೋರು, ಇವರೆಲ್ಲರ ಲೈಫ್ ನಡೀತಾ ಇರೋದೇ ಪ್ರವಾಸಿಗರಿಂದ. ಬರೋ ಟೂರಿಸ್ಟ್ ಗಳಲ್ಲಿ 80% ಜನ ಎಷ್ಟು ಅದ್ಭುತವಾಗಿರ್ತಾರೆ ಗೊತ್ತಾ? ಪ್ರಕೃತಿನ ಎಂಜಾಯ್ ಮಾಡ್ತಾರೆ, ಮಲೆನಾಡಿನ ಅಥವಾ ಕರಾವಳಿಯ ಊಟಗಳನ್ನ ಸವಿತಾರೆ, ಲೋಕಲ್ಸ್ ಜೊತೆ ನಗ್ನಗ್ತಾ ಮಾತಾಡಿ ಒಂದಷ್ಟು ಮೆಮೊರೀಸ್ ನ ಕ್ರಿಯೇಟ್ ಮಾಡ್ಕೊಂಡು ಖುಷಿಯಿಂದ ಹೊರಟೋಗ್ತಾರೆ. ಮತ್ತೆ ಟೈಮ್ ಸಿಕ್ಕಾಗ ಬರ್ತಾನೆ ಇರ್ತಾರೆ. ಇಂಥ ಪ್ರವಾಸಿಗರನ್ನ ಕಂಡ್ರೆ ಮಲೆನಾಡಿನ ಜನರಿಗೆ ಅದೇನೋ ಒಂಥರ ಪ್ರೀತಿ. ಇಂಥ ಅತಿಥಿಗಳನ್ನ ದೇವ್ರ ತರ ಟ್ರೀಟ್ ಮಾಡ್ತಾರೆ. ಆದ್ರೆ ಆ ಉಳಿದಿರೋ 20% ಜನ ಇದಾರಲ್ವಾ ಟೂರಿಸ್ಟ್ಗಳು, ಇವ್ರುಗಳು ಮಾಡೋ ರಂಪಾಟದಿಂದ ಎಂಟೈರ್ ಟೂರಿಸ್ಟ್ ಅನ್ನೋ ಕಮ್ಯುನಿಟಿಗೆನೆ ಕೆಟ್ಟ ಹೆಸರು ಬರ್ತಾ ಇದೆ. ಇನ್ಕ್ಲೂಡಿಂಗ್ 80% ಒಳ್ಳೆ ಟೂರಿಸ್ಟ್ಗಳು ಇರ್ತಾರಲ್ವಾ, ಅವ್ರಿಗೂ ಕೆಟ್ಟ ಹೆಸರು ಬರ್ತಾ ಇದೆ. ಈ 20% ಜನರಿಗೆ ಮಲೆನಾಡು ಅಂದ್ರೆ ಒಂಥರ ಪಬ್ಲಿಕ್ ಪಾರ್ಕ್ ಇದ್ದಂಗೆ. ದುಡ್ಡು ಕೊಟ್ಟಿದೀವಿ, ಏನ್ ಬೇಕಿದ್ರು ಮಾಡ್ಬೋದು ಅನ್ನೋ ದರ್ಪ. ಕಷ್ಟಪಟ್ಟು ಬೆವರು ಸುರಿಸಿ ಬೆಳೆಸಿದಂತ ಕಾಫಿ ಗಿಡ, ಎತ್ತರಕ್ಕೆ ಬೆಳೆದ್ ನಿಂತಿರೋ ಮೆಣಸಿನ ಗಿಡ, ಇದನ್ನೆಲ್ಲ ಕೇರೆ ಮಾಡೋದಿಲ್ಲ. ಯಾರ್ದೋ ತೋಟಕ್ಕೆ ಸುಮ್ನೆ ನುಗ್ತಾರೆ, ರೀಲ್ಸ್ ಫೋಟೋ ಅಂತ ಗಿಡಗಳನ್ನ ತುಳಿಯೋದು. ಸ್ವಲ್ಪ ಯೋಚನೆ ಮಾಡಿ, ನಿಮ್ಮ ಮನೆ ಹಾಲ್ ಒಳಗಡೆ ಯಾರಾದ್ರೂ ಬಂದು ಇದೇ ತರ ವರ್ತನೆ ತೋರಿಸಿದ್ರೆ ನೀವ್ ಯಾವ ತರ ರಿಯಾಕ್ಟ್ ಮಾಡ್ತೀರಾ? ಸಿಟ್ಟು ಬರುತ್ತೆ ತಾನೆ? ಇನ್ನೊಂದ್ ಕಡೆ ಪುಣ್ಯ ಕ್ಷೇತ್ರಗಳಲ್ಲಿ ನಡೀತಾ ಇರೋದು ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ, ಶೃಂಗೇರಿ, ಹೊರನಾಡು, ಕಟೀಲು, ಇದೆಲ್ಲ ನಂಬಿಕೆಯ ಕೇಂದ್ರಗಳು, ಪವಿತ್ರವಾದಂತ ಜಾಗಗಳು. ಆದ್ರೆ ಆ 20% ಜನ ಇರ್ತಾರಲ್ವಾ, ಇವ್ರಿಗೆ ಇದು ರೀಲ್ಸ್ ಶೂಟ್ ಮಾಡೋ ಸ್ಪಾಟ್. ದೇವಸ್ಥಾನದ ಪಾವಿತ್ರ್ಯತೆನ ಹೆಂಗ್ ಹಾಳು ಮಾಡ್ತಾ ಇರ್ತಾರಂದ್ರೆ ನೋಡ್ದವ್ರಿಗೆ ರಕ್ತ ಕುದಿಯುತ್ತೆ. ದೇವಸ್ಥಾನದಲ್ಲಿ ದರ್ಶನಕ್ಕೆ ಅಂತ ಹೋಗೋದ್ ಬಿಟ್ಟು ಅಲ್ಲಿನ ಆವರಣದಲ್ಲಿ ನಿಂತ್ಕೊಂಡು ಯಾವ್ದೋ ಟ್ರೆಂಡಿಂಗ್ ಹಾಡಿಗೆ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಟ್ರಾನ್ಸಿಷನ್ ವಿಡಿಯೋ ಮಾಡ್ತೀವಿ ಅಂತ ಪಾಪ ಕ್ಯೂ ನಿಂತಿರೋರ್ಗೆ ಅಡ್ಡ ಬರೋದು, ಅವ್ರನ್ನ ತಡೆದು ನಿಲ್ಸೋದು, ಇನ್ನು ವಯಸ್ಸಾಗಿರೋರ್ಗೆ ತೊಂದರೆ ಕೊಡೋದು, ಗರ್ಭಗುಡಿ ಹತ್ರ ಭಕ್ತಿಯಿಂದ ಕೈ ಮುಗ್ದು ನಿಲ್ಲೋ ಬದಲು ಲೈಟಿಂಗ್ ಸರಿಲ್ಲ, ಇನ್ನೊಂದು ಟೇಕ್ ತಗೊಳ್ಳೋಣ, ದೇವಸ್ಥಾನನ ಒಂಥರ ಶೂಟಿಂಗ್ ಸ್ಪಾಟ್ ತರ ಟ್ರೀಟ್ ಮಾಡ್ತಾರೆ. ಒಟ್ನಲ್ಲಿ ಈ 20% ಜನಕ್ಕೆ ದೇವ್ರ ದರ್ಶನ ಆಯ್ತಾ ಅನ್ನೋದು ಮುಖ್ಯ ಅಲ್ಲ. ಇನ್ಸ್ಟಾಗ್ರಾಮ್ ಅಲ್ಲಿ ಎಷ್ಟು ಲೈಕ್ಸ್ ಬರ್ಬೋದು, ಎಷ್ಟು ವ್ಯೂಸ್ ಬರ್ಬೋದು ಅನ್ನೋದೇ ಇಂಪಾರ್ಟೆಂಟ್. ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ನೋಡಿ, ಮದುವೆಗೆ ಮುಂಚೆ ಹೊಸ ಜೀವನ ಶುರು ಮಾಡೋದಕ್ಕೆ ಎಲ್ರಿಗೂ ಕೂಡ ದೇವರ ಆಶೀರ್ವಾದ ಬೇಕೇ ಬೇಕು. ಅದು ನಮ್ಮ ಸಂಸ್ಕೃತಿ ಕೂಡ, ನಾವೆಲ್ಲರೂ ಕೂಡ ಅದನ್ನ ಗೌರವಿಸ್ತೀವಿ. ಆದ್ರೆ ದೇವಸ್ಥಾನದ ಪವಿತ್ರ ಪ್ರಾಂಗಣದಲ್ಲಿ ಆ ದೊಡ್ಡ ದೊಡ್ಡ ಕಂಬಗಳ ಮಧ್ಯೆ ನಿಂತ್ಕೊಂಡು ರೊಮ್ಯಾಂಟಿಕ್ ಆಗಿ ಪೋಸ್ ಕೊಟ್ಕೊಂಡು ಬಂದಿರೋ ಭಕ್ತಾದಿಗಳ ಮುಂದೆ ಆ ಥರ ನಡ್ಕೊಳ್ಳೋದು ಎಷ್ಟು ಸರಿ? ನೀವೇ ಯೋಚನೆ ಮಾಡಿ. ಪಾಪ ಊರವರು, ಪಕ್ಕದೂರವರು ಸೇರಿದಂತೆ ಅದೆಷ್ಟೋ ದೂರಗಳಿಂದ ಭಕ್ತರು ದೇವ್ರ ಹತ್ರ ತಮ್ಮ ಕಷ್ಟ ಹೇಳ್ಕೊಳ್ಳೋದಕ್ಕೆ, ದೇವ್ರ ಆಶೀರ್ವಾದ ಪಡೆಯೋದಕ್ಕೆ ಬಂದಿರ್ತಾರೆ, ಲೈನಲ್ಲಿ ನಿಂತಿರ್ತಾರೆ. ಅಂಥವ್ರನ್ನ ಕರೆದ್ಬಿಟ್ಟು ಸ್ವಲ್ಪ ಸೈಡಿಗೆ ಬನ್ನಿ, ಫ್ರೇಮಲ್ಲಿ ಬರ್ತಾ ಇದ್ದೀರಾ, ಫ್ರೇಮ್ ಹಾಳು ಮಾಡ್ತಾ ಇದ್ದೀರಾ, ಸ್ವಲ್ಪ ಸೈಡ್ಗೆ ಹೋಗಿ ಅಂತ ಅವ್ರಿಗೆ ಹೇಳೋದು ಎಷ್ಟು ಸರಿ? ಶ್ರದ್ಧೆ ಭಕ್ತಿ ಇರಬೇಕಾದಂಥ ಜಾಗದಲ್ಲಿ ರೊಮ್ಯಾಂಟಿಕ್ ಶೂಟ್ ಬೇಕಾ? ದೇವಸ್ಥಾನ ಅನ್ನೋದು ಪ್ರತಿಯೊಬ್ಬ ಭಕ್ತನಿಗೂ ದೇವರ ಜೊತೆ ಕನೆಕ್ಟ್ ಆಗೋದಕ್ಕೆ ಇರುವಂತ ಒಂದು ಪ್ರಶಾಂತವಾದಂಥ ಸ್ಥಳ. ಸ್ವಲ್ಪ ಹೊತ್ತು ನೆಮ್ಮದಿಯಿಂದ ಕೂರೋದಕ್ಕೆ ಅಂತ ಇರೋ ಜಾಗ. ಆದ್ರೆ ಅದು ಪರ್ಸನಲ್ ಲವ್ ಸ್ಟೋರಿಗಳನ್ನ ಶೂಟ್ ಮಾಡೋದಕ್ಕೆ ಇರುವಂತ ಸ್ಟುಡಿಯೋ ಅಲ್ಲ. ನಮ್ ಫೋಟೋ ಶೂಟ್ಗೋಸ್ಕರ ದೇವಸ್ಥಾನದ ಪಾವಿತ್ರ್ಯತೆನ ಹಾಳು ಮಾಡುವಂತ ರೈಟ್ಸ್ ನಮಗೆ ಯಾರು ಕೂಡ ಕೊಟ್ಟಿಲ್ಲ. ಒಂದನ್ನು ಅಬ್ಸರ್ವ್ ಮಾಡಿ, ಎಷ್ಟು ಜನ ಮುಸಲ್ಮಾನರು ದರ್ಗಾ ಮತ್ತು ಮಸೀದಿಯಲ್ಲಿ ರೀಲ್ಸ್ ಫೋಟೋ ಶೂಟ್ ಮಾಡ್ತಾರೆ, ಎಷ್ಟು ಜನ ಕ್ರಿಶ್ಚಿಯನ್ಸ್ ಚರ್ಚ್ ಅಲ್ಲಿ ಪ್ರೇ ಮಾಡುವಂತ ಸ್ಥಳದಲ್ಲಿ ಫೋಟೋ ಶೂಟ್ ರೀಲ್ಸ್ ಅನ್ನೋದು ಮಾಡ್ತಾರೆ, ಅಂಡ್ ಎಷ್ಟು ಜನ ಹಿಂದೂಗಳು ನಮ್ಮ ದೇವಸ್ಥಾನಗಳಲ್ಲಿ ರೀಲ್ಸ್ ಫೋಟೋ ಶೂಟ್ ಅನ್ನೋದು ಮಾಡ್ತಾ ಇದ್ದಾರೆ. ಒಂದ್ಸಲ ನೀವೇ ಕಂಪೇರ್ ಮಾಡಿ ನೋಡಿ. ಇಲ್ಲಿ ಫೋಟೋನೇ ತೆಗಿಬಾರ್ದು, ಕ್ಯಾಮರಾ ಬ್ಯಾನ್ ಮಾಡಬೇಕು ಅಂತ ಯಾರು ಕೂಡ ಹೇಳ್ತಾ ಇಲ್ಲ. ನಮ್ಮ ದೇವಸ್ಥಾನದ ಸುಂದರವಾದಂತ
ಕೆತ್ತನೆಗಳು, ಆರ್ಕಿಟೆಕ್ಚರ್ ಇದ್ರ ಬಗ್ಗೆ ಎಲ್ಲ ಫೋಟೋಸ್ ತೆಗಿರಿ, ಪಬ್ಲಿಸಿಟಿ ಕೊಡಿ. ಅವಾಗ ನಿಮ್ಮನ್ನ ಯಾರು ಕೂಡ ತಡೆಯೋದಿಲ್ಲ. ಅಂಡ್ ನಿಮ್ಮ ಫ್ಯಾಮಿಲಿ ಜೊತೆನೋ ಫ್ರೆಂಡ್ಸ್ ಜೊತೆನೋ ದೇವಸ್ಥಾನಕ್ಕೆ ಹೋದಾಗ ಮೆಮೊರಿಗೋಸ್ಕರ ಫೋಟೋ ತಕ್ಕೊಳ್ಳೋದು ತಪ್ಪೇ ಅಲ್ಲ. ಅದನ್ನ ಯಾರು ಕೂಡ ತಡೆಯೋದು ಇಲ್ಲ. ನಿಮ್ಮ ಇಂಟೆನ್ಷನ್ ಒಳ್ಳೇದಾಗಿದ್ರೆ, ಆ ಜಾಗದ ಬಗ್ಗೆ, ದೇವಸ್ಥಾನದ ಬಗ್ಗೆ ನಿಮಗೆ ಗೌರವ ಇದ್ರೆ, ದೇವಸ್ಥಾನದ ಅಥಾರಿಟಿ ನಿಮಗೆ ಖುಷಿಯಿಂದನೇ ಸಪೋರ್ಟ್ ಮಾಡ್ತಾರೆ. ಯಾವ ಜಾಗದಲ್ಲಿ ಫೋಟೋ ಚೆನ್ನಾಗಿ ಬರುತ್ತೆ ಅನ್ನೋದನ್ನ ಅವರೇ ಹೇಳಿ ನಿಮ್ಮನ್ನ ಗೈಡ್ ಮಾಡ್ತಾರೆ. ಆದ್ರೆ ಜನ ಇಲ್ಲಿ ವಿರೋಧ ಮಾಡ್ತಾ ಇರೋದು ಕ್ಯಾಮರಾ ಹಿಡ್ಕೊಂಡು ಮಾಡೋ ಪುಂಡಾಟಿಕೆಗಳಿದ್ದಾವಲ್ವಾ, ಅದನ್ನ ಮಾತ್ರ. ಯಾವುದೋ ರೀಲ್ಸ್ಗೋಸ್ಕರ ಅಥವಾ ಯಾವುದೋ ಒಂದು ಫೋಟೋ ಶೂಟ್ಗೋಸ್ಕರ ದೇವಸ್ಥಾನಕ್ಕೆ ಬರುವಂತ ಭಕ್ತಾದಿಗಳ ಮುಂದೆ ರೊಮ್ಯಾಂಟಿಕ್ ಪೋಸ್ಟ್ ಗಳನ್ನ ಕೊಟ್ಕೊಳ್ಳೋದು, ಹುಚ್ಚರ ತರ ಕುಣಿಯೋದು, ಇದನ್ನೆಲ್ಲ ಯಾರು ಕೂಡ ಸಹಿಸೋದಿಲ್ಲ ಅನ್ನೋ ಮಾತನ್ನ ತುಂಬಾ ಜನ ಹೇಳ್ತಾ ಇದ್ದಾರೆ. ಫೋಟೋಗ್ರಫಿ ಬೇಕು, ಜೊತೆಗೆ ಅದರಲ್ಲೊಂದು ಮರ್ಯಾದೆ ಮತ್ತು ನಾವು ಫೋಟೋ ಶೂಟ್ ಮಾಡ್ತಿರುವ ಜಾಗಕ್ಕೆ ಗೌರವ ಕೂಡ ಕೊಡಬೇಕು. ಇನ್ನು ಕುಮಾರಧಾರ, ನೇತ್ರಾವತಿ ನದಿಗಳ ಸ್ನಾನಘಟ್ಟಗಳಲ್ಲಿ ಅದೆಷ್ಟು ಬಟ್ಟೆಗಳು, ಪ್ಲಾಸ್ಟಿಕ್, ಕಸಗಳು ಹೆಂಗ್ ಬಿದ್ದಿರ್ತವೆ ಅಂದ್ರೆ ಲೋಕಲ್ ಅಥಾರಿಟಿಗಳಿಗೆ ಗೊತ್ತು ಅವ್ರು ಪಡೋವಂತ ಕಷ್ಟ. ಇದನ್ನ ಎಷ್ಟು ಸಲ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದ್ರು, ಕಂಪ್ಲೇಂಟ್ ಮಾಡಿದ್ರು, ಯಾರು ಕೇರ್ ಮಾಡ್ತಾ ಇಲ್ಲ. ಇನ್ನು ಘಾಟ್ ಸೆಕ್ಷನ್ ಗಳಲ್ಲಿ ಶಿರಾಡಿ ಘಾಟ್ ಇರ್ಬೋದು, ಚಾರ್ಮಡಿ ಘಾಟ್ ಇರ್ಬೋದು, ತುಂಬಾ ನ್ಯಾರೋ ರೋಡ್ಗಳಿರ್ತವೆ. ಅಂತ ಜಾಗಗಳಲ್ಲಿ ಗಾಡಿ ಸೈಡಿಗೆ ನಿಲ್ಲಿಸ್ಕೊಂಡು ಎಣ್ಣೆ ಪಾರ್ಟಿ ಮಾಡೋದು, ಡ್ಯಾನ್ಸ್ ಮಾಡೋದು, ಜೊತೆಗೆ ಹೋಗ್ತಾ ಇರೋ ಬೇರೆ ವೆಹಿಕಲ್ಗಳಿಗೆ ಕಿರ್ಚಾಡೋದು, ಅವ್ರನ್ನ ರೇಗ್ಸೋದು, ಇದನ್ನೆಲ್ಲ ಯಾವ ಲೋಕಲೈಟ್ಸ್ ಕೂಡ ಸಹಿಸಲ್ಲ. ನೀವು ಸ್ಟೇ ಆಗಿರೋ ಹೋಮ್ ಸ್ಟೇಗಳಲ್ಲಿ ಅದೇನ್ ಬೇಕಿದ್ರು ಮಾಡ್ಕೊಳ್ಳಿ. ಮಜಾ ಮಾಡೋದಕ್ಕೆ ಬಂದಿರ್ತೀರಾ ಸ್ಟ್ರೆಸ್ಫುಲ್ ಲೈಫ್ ಇಂದ, ಮಜಾ ಮಾಡಿ. ಆದ್ರೆ ಸೌಂಡ್ ಹಾಕೋದಕ್ಕೂ ಒಂದು ಲಿಮಿಟ್ ಅನ್ನೋದಿರುತ್ತೆ. ಆ ಲಿಮಿಟ್ ನ ಮೀರಿ ಹೊರಗಡೆ ಡಿಸ್ಟರ್ಬ್ ಆಗೋ ತರ ಸೌಂಡ್ ಮಾಡಬೇಡಿ. ಯಾಕಂದ್ರೆ ಕಾಡಿನಲ್ಲಿ ಪ್ರಾಣಿಗಳಿರ್ತವೆ, ಊರಲ್ಲಿ ವಯಸ್ಸಾಗಿರೋರು ಮಲ್ಗಿರ್ತಾರೆ, ಇವ್ರಿಗೆಲ್ರಿಗೂ ಕೂಡ ಡಿಸ್ಟರ್ಬ್ ಮಾಡಿದ್ರೆ ಯಾವ ಲೋಕಲೈಟ್ಸ್ ಕೂಡ ಸಹಿಸಲ್ಲ. ಡಿಸ್ಟರ್ಬ್ ಮಾಡಿದ್ರೆ ನೀವು ಆ 20% ಕ್ಯಾಟಗರಿಗೆ ಸೇರ್ತೀರಾ. ಅದೇ ರೆಸ್ಪೆಕ್ಟ್ಫುಲ್ ಆಗಿ ನಡ್ಕೊಂಡ್ರೆ ಆ 80% ಒಳ್ಳೆ ಟೂರಿಸ್ಟ್ ಇರ್ತಾರಲ್ವಾ, ಆ ಕ್ಯಾಟಗರಿಗೆ ಸೇರ್ಕೋತೀರಾ. ಇದನ್ನೆಲ್ಲ ನಾನು ಸುಮ್ಮನೆ ಹೇಳ್ತಾ ಇಲ್ಲ. ಒಂದಷ್ಟು ಘಟನೆಗಳನ್ನ, ಇತ್ತೀಚೆಗೆ ನಡೆದಂತ ಘಟನೆಗಳನ್ನ, ಆ ವಿಡಿಯೋಗಳನ್ನ ಹಾಕ್ತೀನಿ ನೋಡಿ. ಸಕಲೇಶ್ಪುರ ಹತ್ರ ಇರುವಂತ ಬೆಟ್ಟದ ಭೈರವೇಶ್ವರ ಟೆಂಪಲ್, ಅಲ್ಲಿನ ಪರಿಸ್ಥಿತಿ ಹೆಂಗಿತ್ತು ಅನ್ನೋದನ್ನ ನೋಡಿ. ಇದು ಬೆಟ್ಟದ ಭೈರವೇಶ್ವರನ ನಿಜವಾದ ಪರಿಸ್ಥಿತಿ. ಈ ಥರ ಇದೆ ನೋಡಿ. ಸುಮ್ಮನೆ ಮಾತಾಡೋದಲ್ಲ, ಫೋಟೋ ತೆಗಿತೀವಿ, ಫೋಟೋಗ್ರಫಿ ಮಾಡ್ತೀವಿ, ಇದೆಲ್ಲ ಹೇಳ್ಬೋದು. ಆದರೆ ಅದು ಒಂದು ಧಾರ್ಮಿಕ ಕೇಂದ್ರ, ಸಾವಿರಾರು ಕುಟುಂಬಕ್ಕೆ ಮನೆ ದೇವರು. ಅಲ್ಲಿ ಹೋಗಿ ಈ ಥರ ಎಲ್ಲ ಮಾಡೋದು ಯಾರಿಗೂ ಕೂಡ ಸಹಿಸೋಕ್ಕಾಗಲ್ಲ. ಅದನ್ನು ನಾವು ಸ್ಥಳೀಯವಾಗಿ ಹೋದರೂ ಒಂದು ಮಾತು ಹೇಳಿದರೆ ಅವ್ರ ವಿರುದ್ಧನೇ ತಿರುಗಿ ಬೀಳೋದು ಸಹಜ. ದೇವಸ್ಥಾನ, ಶಿವನ ದೇವಸ್ಥಾನ ಅನ್ನೋದನ್ನ ಮರೆತು ಶೂಸ್ ಹಾಕೊಂಡು, ಚಪ್ಪಲಿ ಹಾಕೊಂಡು ಎಲ್ಲಂದ್ರಲ್ಲಿ ಓಡಾಡ್ತಾ ಇದ್ದಾರೆ, ಫೋಟೋ ಶೂಟ್ ಮಾಡ್ತಾ ಇದ್ದಾರೆ. ಮಲೆನಾಡಿನ ಅದೆಷ್ಟೋ ಮನೆಗಳಿಗೆ ಕುಲದೇವರು ಬೆಟ್ಟದ ಭೈರವೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಪೂಜೆಗೆ ಅಂತ ಬರ್ತಾರೆ. ತಮ್ಮ ಕುಲದೇವರ ದೇವಸ್ಥಾನದ ಮುಂದೆ ಈ ತರ ಹುಚ್ಚಾಟಗಳನ್ನ ನೋಡಿದಾಗ ಅಲ್ಲಿನ ಸ್ಥಳೀಯರಿಗೆ ಸಿಟ್ಟು ಬರುತ್ತಾ ಇಲ್ವಾ, ನೀವೇ ಹೇಳಿ. ಇನ್ನು ಮೊನ್ನೆ ಅಷ್ಟೇ ಅದೇ ದೇವಸ್ಥಾನದಲ್ಲಿ ನಡೆದಂತ ಒಂದು ಫೋಟೋ ಶೂಟ್ ಗಲಾಟೆ. ಸ್ಥಳೀಯರು ಬಂದು ಫೋಟೋಗ್ರಾಫರ್ಸ್ ಮೇಲೆ ಕೈ ಮಾಡಿದ್ರು ಅನ್ನೋದು ಎಲ್ಲಾ ಕಡೆ ವೈರಲ್ ಆಯ್ತು. ಆದ್ರೆ ಆ ಕೈ ಮಾಡೋದಕ್ಕಿಂತ ಮುಂಚೆ ಏನೇನಾಗಿತ್ತು ಅನ್ನೋದನ್ನ ಅಲ್ಲಿನ ಅರ್ಚಕರು ಹೇಳ್ತಾರೆ, ಕೇಳಿ. ಇತ್ತೀಚೆಗೆ ಇದು ಪ್ರೀ ವೆಡ್ಡಿಂಗ್ ಶೂಟ್ ಅಂತ ಒಂದು ಶುರು ಆಗಿದೆ ಹೊಸದಾಗಿ. ಅವ್ರಿಗೆ ಹೆದರ್ಕೊಂಡು ನಾನು ಮುಂಗಡೆ ಬಾಗಿಲು ಹಾಕೊಂಡು ಪೂಜೆ ಮಾಡುವಂತ ಪರಿಸ್ಥಿತಿ ನಂಗೆ ದಿನನಿತ್ಯ ನಿರ್ಮಾಣ ಆಗ್ತಾ ಇದೆ. ಆ ಪ್ರಕಾರ 8 ಗಂಟೆ 20 ನಿಮಿಷಕ್ಕೆ ನಾನು ಬಾಗಿಲು ತೆಗೆದೆ. ಪ್ರಶಾಂತ್ ಅವ್ರು ಬಂದ್ರು, ಬನ್ನಿ ಒಳಗೆ ಪೂಜೆ ಮಾಡೋಣ ಅಂದೆ. ಬಟ್ ಹೊರಗಡೆ ಸುಮಾರು ಜನ ಇದಾರಲ್ವಾ, ಅವ್ರು ಬರಲ್ವಾ ಅಂತ ಕೇಳಿದ್ರು. ಯಾವ ಕಾರಣಕ್ಕೂ ಬರುವಂತ ವ್ಯಕ್ತಿಗಳಲ್ಲ. ದೇವಸ್ಥಾನಕ್ಕೆ ಬರಬೇಕಿದ್ರೆ 2 ತರದ ಯೋಗಗಳು ಬೇಕು. ಒಂದು ಯೋಗ ಬೇಕು, ಇನ್ನೊಂದು ಯೋಗ್ಯತೆ ಬೇಕು. ಅವು ಎರಡಿದ್ರೆ ಮಾತ್ರ ದೇವಸ್ಥಾನದೊಳಗೆ ಬರ್ಲಿಕ್ಕೆ ಒಂದು ಅನುವು ಆಗುತ್ತೆ. ಇವ್ರು ಮೊನ್ನೆ ಬಂದವರು ಪೂಜೆ ಮಾಡಿದ್ರು, ಆಚೆ ಕಡೆಗೆ ಹೋದ್ವಿ. ನಾನು ಬಾಗ್ಲು ಆಗ್ತಾ ಇದ್ದೆ, ಆರಾಮಾಗಿ ಅಲ್ಲಿ ಪಾರ್ಕ್ ಅಲ್ಲಿ ಫೋಟೋ ತೆಗೆಯೋ ರೀತಿಯಲ್ಲಿ ಆ ಮೂಲೆಯಲ್ಲಿ ಹೊರ್ಕೊಂಡು ನಿಂತ್ಕೊಂಡಿದ್ವಿ. ನಾನು ಹೇಳಿದೆ, ಇದು ದೇವಸ್ಥಾನ. ನಾನು ಬೆಳಿಗ್ಗೆ ನನ್ನ ಸ್ವಂತ ಕೆಲಸವನ್ನು ಬಿಟ್ಟು ಮೊದಲು ದೇವಸ್ಥಾನಕ್ಕೆ ಅಂತ ಓಡ್ ಬರೋದು, ಪೂಜೆ ಮಾಡೋದು. ಅದು ಬಿಟ್ಕೊಂಡು ನೀವು ಪಾರ್ಕಲ್ಲಿ ನಿಂತಿರೋ ಥರ ಫೋಟೋ ತೆಕ್ಕೊಂಡೆಲ್ಲ ಈ ರೀತಿ ಇದ್ರೆ ಅಷ್ಟೊಂದು ಒಳ್ಳೆಯ ಇದಲ್ಲ. ಇದೇ ರೀತಿ ಅನ್ಯ ಧರ್ಮದ ದೇವಸ್ಥಾನಗಳಿಗೂ ನೀವು ಹೋಗಿ ಈ ಥರ ಮಾಡ್ತೀರಾ ಅಂತ ಕೇಳಿದೆ. ಅದಕ್ಕೆ ಅವ್ರು ಏನೂ ಮಾತಾಡಲಿಲ್ಲ. ನಾನು ಮತ್ತೂ ಹೇಳಿದೆ, ನಿಮಗೆ ಮಾನ ಮರ್ಯಾದೆ ಏನಾದರೂ ಇದೆಯಾ ಅಂತ ಕೇಳಿದೆ. ಅದು ಕೇಳಿದ್ದು ನನ್ನ ದೇವಸ್ಥಾನದಲ್ಲಿ ಈ ರೀತಿ ಆಗ್ತಾ ಇದ್ದಂಥದ್ದು ನನಗೆ ತಡ್ಕೊಳ್ಳಿಕ್ಕಾಗಲ್ಲ. ನಾನು ಆವತ್ತೂ ಹೇಳಿದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ. ಬಂದಿದ್ದೆಲ್ಲ ಹೊರಗಡೆಯಿಂದ ಬಂದು ಈ ಊರಿನವ್ರ ಮೇಲೆ ದೌರ್ಜನ್ಯ ಮಾಡೋದು ಅಂತ ಹೇಳಿದ್ರೆ ಏನು ತೊಂದರೆ ಇಲ್ಲ, ಏನು ತಪ್ಪೇನಿಲ್ಲ. ಹೌದು, ಕಾಲಿಟ್ಕೊಂಡಿದ್ದಾಗಲೇ ನಾನು ಅವ್ರಿಗೆ ಬೈದಿದ್ದು, ಇದು ದೇವಸ್ಥಾನ ಇದು ಅಂತ ಹೇಳಿ ಬೈದಿರೋದು. ಅದ್ರಲ್ಲಿ ತಪ್ಪೇನಿದೆ? ಸಾರ್ವಜನಿಕರು ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ, ನಾವು ಮಾತಾಡಿದ್ರೆ ತಪ್ಪೇನಿದೆ? ಮಿಥುನ ಅಂತೇಳಿ, ನಾನು ಅಭಿ ಅವ್ರ ವೈಫು. ಮೊನ್ನೆ 25ಗೆ ನಮ್ದು ಮದುವೆ ಆಗಿತ್ತು. ಮದುವೆ ಆಗಿ ಫಸ್ಟು ಮನೆ ದೇವ್ರಿಗೆ ಬರೋಣ ಅಂತ ಬಂದಿದ್ವಿ. ಪೂಜೆ ಎಲ್ಲ ಆಯಿತು, ಚೆನ್ನಾಗೇ ಆಯಿತು.
ಹೋಗುವಾಗ ಭಟ್ರು ಅದೇ ಕಾಲಿಟ್ಕೊಂಡು ಫೋಟೋ ಶೂಟ್ ಮಾಡಿಸ್ತಿದ್ರು. ಅದಕ್ಕೆ ಭಟ್ರು ಹೇಳಿದ್ರು ಯಾಕಪ್ಪ ಹಿಂಗ್ ಮಾಡ್ತಿದ್ಯಾ ಅಂತ. ಅವರು ಸಮಾಧಾನದಲ್ಲೇ ಹೇಳಿದ್ರು. ಅದನ್ನು ಕೇಳ್ದಲೆ ಮತ್ತೆ ಇಟ್ಕೊಂಡಿದ್ದಕ್ಕೆ ಬೈದ್ ಹೋಗುವಾಗ ನಾವು 3 ಸುತ್ತುತ್ತಾ ಇದ್ದು ಬರುವಾಗ ಮತ್ತು ಹಂಗೆ ಇಟ್ಕೊಂಡು ತೆಗಿತಾ ಇದ್ರು ಅಂತ ನಮ್ಮ ಬಾವ ಹೇಳಿದ್ರು. ಸೆನ್ಸ್ ಇಲ್ವಾ, ಒಂಚೂರು ಕೆಳಗಿಟ್ಕೊಂಡು ಕೆಳಪೌಳಿ ಇದೆಯಲ್ಲ ಅಲ್ಲಿ ತಕ್ಕೊಳ್ಳಪ್ಪ ಫೋಟೋನ ಅಂತ ಹೇಳಿದ್ರು. ಅದಕ್ಕೆ ನೀನ್ ಯಾವನ್ ಕೇಳಕ್ಕೆ, ನಿಮ್ಮ ಅಪ್ಪನ ಮನೆ ಜಾಗನ ಅಂತ ಬಂದ. ಅದಕ್ಕೆ ನಿನ್ ಹೆಂಡ್ತಿನೂ ಕಳ್ಸು, ನಾನು ತೆಗಿತೀನಿ ಅಂತ ಹೇಳ್ದ. ಹುಡುಗಿಯರ್ನ ಕರ್ಕ ಬಂದು ಶೋಕಿ ಮಾಡ್ತಿದೀಯಲ್ಲ ಅಂತ ಹೇಳ್ದ ಫಸ್ಟ್. ಅದಕ್ಕೆ ಇವ್ರಿಗೆ ಸಿಟ್ಟು ಬಂತು, ಯಾರು ಹುಡುಗಿಯರಿಲ್ಲ ಇಲ್ಲಿ, ಅದೆಲ್ಲ ವಿಡಿಯೋ ನಮ್ಮ ಕೈಲಿಲ್ಲ. ಯಾಕೆಂದ್ರೆ ನಾವು ಮಾಮೂಲಿ ಜಗಳ ಅಂತ ನಾವೇನು ವಿಡಿಯೋ ಶೂಟ್ ಮಾಡ್ಕೊಳಕ್ ಹೋಗ್ಲಿಲ್ಲ. ಆಮೇಲೆ ಸರಿ ಆಯ್ತು ಅಂತ ಹೇಳಿ ಬಿಡಪ್ಪ ಆಯ್ತು ಸರಿ ಆಯ್ತು ನಿಂದೆ ಸರಿ ತಕ್ಕೋ ನಾನಂದೆ. ಬಿಡಿ ಬಾವ, ದೇವ್ರು ನೋಡ್ಕೊಂತಾನೆ ಬಿಡಿ ಅಂತ ಹೇಳಿ ನಾನು ಎಳಿತಾ ಇದ್ದೆ. ಎಳೆಯುವಾಗ ಕಳ್ಸು ನಿನ್ನ ಹೆಂಡ್ತಿನೂ ಕಳ್ಸು ಅಂದುವಾಗ ನಮ್ಮನ್ನೆಲ್ಲ ಎಳ್ದಾಡಿ ಮೇಘಕ್ಕನಿಗೆಲ್ಲ ಬೆನ್ನಿಗೆಲ್ಲ ಹೊಡೆದಾಗ ಆಮೇಲೆ ಅದೆಲ್ಲ ಆದ್ಮೇಲೆ ಮತ್ತೆ ಸರಿ ಆಯ್ತು ಆಯ್ತು ತಪ್ಪಾಯ್ತು ಅಂತ ಮುಂದೆ ಬಂದಾಗ್ಲೂ ಫುಲ್ ಹಿಂದ್ಗಡೆಯಿಂದ ಮುಂದೆ ಬಂದು ಆಯ್ತು ಏನ್ ಕಿತ್ಕೊಳಕ್ಕಾಗುತ್ತೆ ಕಿತ್ಕೋ, ಬಾ 1 ಗಂಟೆ ಇಲ್ಲೇ ಇರ್ತೀನಿ, ಬಾ ನೋಡೋಣ ಏನ್ ಕಿತ್ಕೊಳಕ್ಕಾಗುತ್ತೆ ಕಿತ್ಕೋ ಅಂತ ಹೇಳಿ, ಯಾರನ್ನ ಕರ್ಸು ಅಂತ ಹೇಳಿ ತುಂಬಾ ಪ್ರಚೋದನೆ ಮಾಡಿದ್ರು. ಅದಾದ್ಮೇಲೆ ಫೋಟೋ ಶೂಟ್ಗೆ ಬಂದಿರೋರು ಯಾವ ತರ ಆ ಲೋಕಲ್ ಏಡ್ಸ್ಗೆ ಆವಾಜ್ ಹಾಕಿದ್ರು ಅನ್ನೋದನ್ನ ಕೂಡ ಕೇಳಿ. ನಾನು ಹೇಳ್ತಾ ಇದ್ದೀನಿ ನಾನು ಹೇಳ್ತಾ ಇರೋದು ಕ್ಯಾಶುವಲ್ ಆಗಿ ತಗೋ, ನೀನು ಕ್ಯಾಶುವಲ್ ಆಗಿ ತಗೋ, ನೀನು ಮಾತಾಡ. ಮುಟ್ಬೇಡ ನಿಂದೇನು ಏನು ಮಾಡಕ್ಕಾಗಲ್ಲ. ಅಲ್ಲ ಮುಟ್ಬೇಡ, ನಿಂದಲ್ಲ ಜಾಗ. ಫ್ಯಾಮಿಲಿ ಕರ್ಕೊಂಡ್ ಬಂದಾಗ ನೀನ್ ಮಾತಾಡೋದ್ ಕಲಿ ಫಸ್ಟ್. ನಿನಗೆ ಫ್ಯಾಮಿಲಿ ಇಲ್ವಾ? 3rd ಕ್ಲಾಸ್ ಯಾವ ನಿನಗೆ ಗೊತ್ತಾಗತ್ತೆ. ನೀನ್ ಮಾತಾಡೋದ್ ಕರೆಕ್ಟಾಗಿ ಕಲಿಯಲ್ಲ. ಹೋಗ, ನೀನು ಏನು ಕಿತ್ಕೊಳಕ್ಕಾಗಲ್ಲ. ನಾನು ಇಲ್ಲೇ ಇರ್ತೀನಿ, ಇನ್ನೋವರ್ ಏನ್ ಮಾಡ್ತೀಯ ಮಾಡ. ನೀನ್ ಕೈಲಿ ಏನ್ ತಾಕತ್ತೈತ್ ಮಾಡು, ನೀನ್ ನೋಡ್ತೀನಿ. ಟ್ರಿಗರ್ ಆದಂತ ಲೋಕಲ್ ಏಟ್ಸ್ ಬಂದು ಫೋಟೋಗ್ರಾಫರ್ಸ್ಗೆ ಏನ್ ಮಾಡಿದ್ರು ನೀವೇ ನೋಡಿ. ಮಾಡ್ತಾ ಇದೀನಿ ಸರ್, ಮಾಡ್ತಾ ಇದೀವಿ. ವಿಡಿಯೋ ಮಾಡ್ಕೊಂಡಿದೀವಿ, ಬಿಡಿ ಆಯ್ತು, ಬರೀ ಸರ್ ಆಯ್ತು. ಸರ್ ನಾನು ಹೇಳ್ತಾ ಇರೋದೇನು ಕಾನೂನು ಇಲ್ವಾ? ನೀವ್ ಹೇಳ್ತಾ ಇರೋದೇನು ರೌಡಿಸಮ್ ಮಾಡ್ತಾ ಇದೀರಾ ಸರ್? ನಾಳೆ ಹೇಳ್ತಾನೆ ರೌಡಿಸಮ್ ಮಾಡ್ತಾ ಇದೀರಾ ಸರ್ ಅಂತ ಅದನ್ನೇ ಹೇಳ್ತಾ ಇರೋದು. ಬನ್ನಿ ಆಯ್ತು ಹೇಳಿರೋ ಇಲ್ಲ ನೀವು. ಹೊಡಿಬೇಡಿ ಸರ್, ಹೊಡಿಬೇಡಿ ಸರ್, ಸರ್ ಹೊಡಿಬೇಡಿ ಸರ್, ಹೊಡಿಬೇಡಿ ಸರ್. ಇಲ್ಲಿ ಹೊಡೆದಿದ್ದು ತಪ್ಪೆ, ಹೊಡೆದಿದ್ದನ್ನ ಯಾರು ಕೂಡ ಸಮರ್ಥನೆ ಮಾಡ್ಕೋತಾ ಇಲ್ಲ. ಆ ತಪ್ಪಿಗೆ ತಕ್ಕ ಶಿಕ್ಷೆ ಆಗಲಿ. ಆದರೆ ಹೊಡೆಯೋ ಹಾಗೆ ಪ್ರಚೋದನೆ ಕೊಡೋದಿದೆಯಲ್ವಾ, ಅದು ಕೂಡ ನಮ್ಮ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ತಪ್ಪು. ಒಬ್ಬ ಹಲ್ಲೆ ಮಾಡಿದವನಿಗೆ ಯಾವ ಥರ ಶಿಕ್ಷೆ ಆಗುತ್ತೋ ಆ ಹಲ್ಲೆಗೆ ಪ್ರಚೋದನೆ ಕೊಡ್ತಾನಲ್ವಾ ಅವನಿಗೂ ಕೂಡ ಅಷ್ಟೇ ಶಿಕ್ಷೆ ಆಗುತ್ತೆ, ಅವನ ತಪ್ಪು ಕೂಡ ಅಷ್ಟೇ ಇರುತ್ತೆ. ಸದ್ಯಕ್ಕೆ ಈ ಬೆಟ್ಟದ ಭೈರವೇಶ್ವರ ಟೆಂಪಲ್ನಲ್ಲಿ ಸ್ಥಳೀಯರು ಏನು ಕ್ರಮನ ಕೈಗೊಳ್ತಾ ಇದ್ದಾರೆ ನೀವೇ ನೋಡಿ. ದೇವಸ್ಥಾನಕ್ಕೆ ಬಂದೋದ್ರೆ ನಮ್ಮ ಯಾರ್ದು ಅಭ್ಯಂತರ ಇಲ್ಲ. ತಾಲೂಕು ಆಡಳಿತ ಅಧಿಕಾರಿಗಳು ತಹಸೀಲ್ದಾರ್ ಇವತ್ತಿಂದ ಶಿಸ್ತಿನ ಕ್ರಮ ತಗೊಂಡು 100% ಇಲ್ಲಿ ಯಾವುದೇ ಕಾರಣಕ್ಕೂ ಗೇಟಿಂದ ಒಳಗಡೆ ಭಕ್ತಾದಿಗಳಿಗೆ ಮಾತ್ರ ಅವಕಾಶ ಕೊಟ್ಟು ಈ ಶೂಟಿಂಗು ಮತ್ತೊಂದು ಬರೋರಿಗೆ ಫೋಟೋ ಶೂಟ್ ಅಂತೆ, ಪ್ರೀ ವೆಡ್ಡಿಂಗ್ ಶೂಟಿಂಗ್ ಅಂತೆ, ರೀಲ್ಸ್ ಅವಕ್ಕೆ ಇಲ್ಲಿ ಅವಕಾಶ ಕೊಡಬಾರ್ದು. ಆಮೇಲೆ ಇದು ನಿನ್ನೆ ಬಹುಶಃ ಈ ದೇವ್ರ ಮಹಿಮೆ ಇರ್ಬೋದು, ಇದು ಯಾವತ್ತೋ ಹಿಂದೆ ಮರ್ಡರ್ ಆಗ್ಬೇಕಾಯ್ತು ಅಂತ ಒಂದು ಘಟನೆಗಳು ಆಗಿದಾವೆ ಇಲ್ಲಿ. ನಾವು ಸ್ಥಳೀಯರು ಬಹಳ ಸಮಾಧಾನ ಅಂತ, ಯಾಕಂದ್ರೆ ನಮ್ಮೂರಿನ ಗೌರವದ ಪ್ರಶ್ನೆ ಹಿಂಗೆ ಆಗ್ಬಾರ್ದು ಅನ್ನೋದು ನಾವು ಬಹಳ ತಾಳ್ಮೆಯಿಂದ ಹೋಗ್ತಾ ಇದೀವಿ. ಇಲ್ಲೆಲ್ಲರೂ ತಾಳ್ಮೆಯಿಂದ ಹೋಗ್ತಕ್ಕಂಥ ಜನರು ಗೌರವಿಸ್ತಿರೋದು. ನೀನು ಈಗ ನಿನ್ನೆ ಆ ವಿಡಿಯೋ ನೋಡಿ ಅದ್ರ ಕೇಳಿದ್ರೆ ನೀನು ಯಾವನ್ನ ಕೇಳಕ್ಕೆ 1 ಗಂಟೆ ಇಲ್ಲೇ ಇರ್ತೀನಿ, ಅದೇನು ಮಾಡ್ತೀಯ ಮಾಡೋ, ಯಾವನ್ನ ಕರ್ಕ ಬರೋ, ನಾನು ಪ್ರೆಸ್ ನಾನು ಅಂತ ಹೇಳಿದ್ದಾರೆ. ಪ್ರೆಸ್ಸು ಕನ್ನಡಿ ಆಗಿರ್ಬೇಕು, ದೇಶಕ್ಕೆ ಮಾದರಿ ಆಗಿರ್ಬೇಕು. ಪ್ರೆಸ್ನವ್ರು ಗುಂಡಾಗಿರಿ ಮಾಡೋದಲ್ಲ, ಅವರೇ ಗುಂಡಾಗಿರಿ ಮಾಡ್ಕೊಂಡು ಇಲ್ಲಿ ಅಮಾಯಕರ ಮೇಲೆ ಗುಂಡಾಗಿರಿ ಮಾಡ್ತೀಯ ಅಂತ ಹೇಳ್ತಾರೆ. ಸಿಟ್ಟು ಒಬ್ಬ ಹಸು ಸಮೇತ ಮೈ ಮೇಲೆ ಬೀಳ್ದಲ್ಲಿ ಯಾರು ಪಡೆಯೋಕೆ ಹೋಗಲ್ಲ ಅಂತ ನಿನ್ನೆ ಆದ ಘಟನೆಯಲ್ಲಿ ಪೊಲೀಸ್ನವರು ತಪ್ಪು ಮಾಡಿದ್ದಾರೆ. ಸರಿಯಾದ ಸ್ಥಳೀಯರನ್ನು ವಿಚಾರ ಮಾಡ್ದಲ್ಲೇ ಅವ್ರ ಮೇಲೆ FIR ಮಾಡಿದ್ದಾರೆ. ಹಾಗೇನೆ ಯಾರು ಆ ಹಿಂದಿನ ವಿಡಿಯೋ ನೋಡಿ ಅವ್ರ ಮೇಲೆ FIR ಮಾಡಲಿ, ಇವತ್ತೇ ಮಾಡ್ಬೇಕು ಅದನ್ನು. ಅದಕ್ಕೆ ತಾಲೂಕು ಆಡಳಿತಾಧಿಕಾರಿ ತಹಸೀಲ್ದಾರೇ ಹೊಣೆ, ಅದನ್ನು ಕ್ರಮಬದ್ಧವಾಗಿ ಮಾಡಲಿ. ಮುಂದೆ ಈ ಥರದ ಘಟನೆ ಆಗೋದಕ್ಕೆ ಅವಕಾಶ ಕೊಡದಂಗೆ ಆಡಳಿತ ನಡೆಸ್ಕೊಂಡು ಹೋಗಲಿ. MLA ಅವರು ಇದ್ರ ಬಗ್ಗೆ ಗಮನ ಹರಿಸಬೇಕು. ಅದನ್ನು ನಿನ್ನೆ ಸಹ ತುಂಬ ಜನ ಸ್ಟೇಷನ್ ಇದ್ದಾಗಿಯೂ ಅವರು ಶಾಸಕರು ಬಂದಿಲ್ಲಂತೆ. ಯಾರೋ ಹೇಳಿದ್ರು ನಮಗೆ, ಹಿಂಗೆ ಶಾಸಕರು ಅಲ್ಲೇ ಸಕಲೇಶ್ಪುರ ಟೌನಲ್ಲಿ ಇದ್ರೂ ಶಾಸಕರು ಬರಲಿಲ್ಲ ಅಂತ. ಬರಬೇಕು. ಇದೇ ತರಹದ ಘಟನೆ ಇತ್ತೀಚೆಗೆ ನಮ್ಮ ಮಡಿಕೇರಿಯ ಕೋಟೆ ಬೆಟ್ಟದಲ್ಲಿ ನಡೆದಿತ್ತು. ಪ್ರವಾಸಿಗ ಒಬ್ಬ ಕೋಟೆ ಬೆಟ್ಟ ಅನ್ನೋದು ದೇವಸ್ಥಾನ ಅನ್ನೋದನ್ನು ಮರೆತು ಶೂಸ್ ಹಾಕೊಂಡು ದೇವಸ್ಥಾನದ ಮೆಟ್ಟಿಲುಗಳನ್ನ ಹತ್ತೋದಕ್ಕೆ ಸ್ಟಾರ್ಟ್ ಮಾಡಿದ್ದ. ಲೋಕಲ್ ಐಟ್ಸ್ ನೋಡಿದ್ರು, ಏನಾಯ್ತು ನೀವೇ ನೋಡಿ. ಏನು ಓದಕ್ ಬರಲ್ವಾ ನಿನ್ಗೆ? ಓದಕ್ ಬರಲ್ವಾ ನಿನ್ಗೆ?
ಹೊಡಿತಿದ್ದಾನು ಆಕಾಶ್ ಬಾರೋ ಇಲ್ಲಿ, ಅವನು ಬರ್ತಾನೆ, ಎಲ್ಲಿಗೆ ಹೋಯ್ತಾನೆ? ಒಂದ್ಸಲ ಎರಡ್ ಸಲ ಈ ತರ ನಡೆದ್ರೆ ಲೋಕಲ್ ಏಡ್ಸ್ ಕೂಡ ಸುಮ್ನಿರ್ತಾರೆ ಅಥವಾ ಬುದ್ಧಿ ಹೇಳ್ತಾರೆ. ಪದೇ ಪದೇ ಈ ತರ ಘಟನೆಗಳು ನಡೀತಾನೆ ಇದ್ರೆ ಅವರ ಧಾರ್ಮಿಕ ಭಾವನೆಗೆ ಧಕ್ಕೆ ಬಂದಾಗ ಯಾವ ತರ ರಿಯಾಕ್ಟ್ ಮಾಡ್ತಾರೆ, ಒಬ್ಬ ಮನುಷ್ಯ ಆದವನು ಯಾವ ತರ ಟ್ರಿಗರ್ ಆಗ್ತಾನೆ ನೀವೇ ನೋಡಿ. ಹಾಗಂತ ಕಾನೂನನ್ನ ಕೈಗೆ ತಗೊಳ್ಳಿ ಅಂತ ನಾವು ಹೇಳ್ತಾ ಇಲ್ಲ, ಬಟ್ ಟ್ರಿಗರ್ ಆಗೋ ತರ ಯಾರು ಕೂಡ ನಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀವಿ. ಒಬ್ಬ ರೆಸ್ಪೆಕ್ಟ್ಫುಲ್ ಟೂರಿಸ್ಟ್ ಆಗಿ ಅಂತ ಹೇಳ್ತಾ ಇದ್ದೀವಿ. ಇನ್ನು ಬೆಟ್ಟದ ಭೈರವೇಶ್ವರ ಟೆಂಪಲ್ ಅಲ್ಲಿ ನಡೆದಂತ ಒಂದು ಫೈಟ್ ಅಲ್ಲಿ ಫೋಟೋಗ್ರಾಫರ್ ಒಬ್ರು ಹೇಳ್ತಾರೆ, ನಾನು ಪ್ರೆಸ್ ಅವನು, ನಿನ್ ಕೈಲಿ ಏನ್ ತಾಕತ್ತೈತ್ ಮಾಡು, ನೀನ್ ನೋಡ್ತೀನಿ. ನಾನು ಹೇಳ್ತಿದ್ದೀನಿ ಕೇಳು, ನಾನೊಬ್ಬ ಪ್ರೆಸ್ ಪರ್ಸನ್ ಆಗಿ ನಾನು ಹೇಳೋ ತಾಕತ್ ನನಗೆ ಐತೆ, ನಿನ್ಗೆ ಹೇಳ್ತೀನಿ. ನೀನು ಮುಟ್ಟಬೇಡ ಯಾರನ್ನೂ. ಲೋ ನಿನ್ನಂತ ನನ್ನನ್ನು ನೋಡಿಲ್ಲ ಕಣಿಲ್ಲ. ಇಲ್ಲಿ ನಾವು ಪ್ರೆಸ್ ಅವರೋ ಮೀಡಿಯಾದವರು ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಇರುವಂತ ಇನ್ಫ್ಲುಯೆನ್ಸರು ನಾವು ತಪ್ಪು ಮಾಡಿದ್ರೆ ಅದು ಯಾರೇ ಆಗಿದ್ರು ಕೂಡ ತಪ್ಪೆ. ಇನ್ನೊಬ್ಬನ ಸ್ವಾಭಿಮಾನಕ್ಕೆ ಅವನ ಭಕ್ತಿಗೆ ನಾವು ಹರ್ಟ್ ಮಾಡಿದ್ವಿ ಅಂದಾಗ ಅವನು ತಿರುಗಿ ಬಿದ್ದೇ ಬೀಳ್ತಾನೆ. ನಾನು ಕೂಡ ಕಳೆದ 10 ವರ್ಷಗಳಿಂದ ಮಾಧ್ಯಮಗಳಲ್ಲೇ ಇದ್ದೋನು. ನಮ್ಮ ಹತ್ರ ಮೀಡಿಯಾ ಕಾರ್ಡ್ ಇದೆ ಅಂದ ಕೂಡಲೇ ಅದು ನಮ್ಮ ಪುಂಡಾಟಿಕೆನ ಮುಚ್ಚಿ ಹಾಕೋದಕ್ಕೆ ಇರುವಂತ ಲೈಸೆನ್ಸ್ ಅಲ್ಲ, ಅದು ಅನ್ಯಾಯದ ವಿರುದ್ಧ ಧ್ವನಿ ಎತ್ತೋದಕ್ಕೆ, ಅನ್ಯಾಯನ ಪ್ರಶ್ನೆ ಮಾಡೋದಕ್ಕೆ ಇರುವಂತ ಒಂದು ಅಸ್ತ್ರ. ನಾವೇನೋ ಮಾಡಿ ನಮ್ಮ ಮೇಲೆ ಹಲ್ಲೆ ಮಾಡಿದ್ರು ಅಂತ ಮೀಡಿಯಾದವ್ರ ಮೇಲೆ ಹಲ್ಲೆ ಮಾಡಿದ್ರು, ಫೋಟೋಗ್ರಾಫರ್ಸ್ ಮೇಲೆ ಹಲ್ಲೆ ಮಾಡಿದ್ರು ಅಂತ ಎಂಟೈರ್ ಕಮ್ಯುನಿಟಿನ ನಾವು ಮಾಡಿರೋ ತಪ್ಪಿಗೆ ಇಳಿಯೋದಿದಲ್ವಾ, ಅದಕ್ಕಿಂತ ದೊಡ್ಡ ತಪ್ಪು ಇನ್ನೊಂದಿಲ್ಲ. ಊರಿಗೆ ಬೆಂಕಿ ಹಚ್ಚಿ ನನ್ನ ಕೈ ಸುಟ್ಟೋಯ್ತಂದ್ರೆ ಯಾರು ನಂಬ್ತಾರೆ ನೋಡಿ. ಮಲೆನಾಡಿನ ಗಂಡಸರು ತಾಳ್ಮೆಗೆ ಹೆಸರಾದವರು, ಆದ್ರೆ ನಮ್ಮ ಮನೆ, ನಮ್ಮ ಜಾಗ, ಹೆಣ್ಮಕ್ಳ ರಕ್ಷಣೆ ವಿಷಯಕ್ಕೆ ಬಂದಾಗ ನೀವು ಕೆಣ್ಕಿದ್ರೆ ಮಲೆನಾಡಿನ ಗಂಡಸರು ಯಾರು ಕೂಡ ಕೈ ಕಟ್ಕೊಂಡು ಕೂರಲ್ಲ. ಇದು ಮಲೆನಾಡು ಅಂತಲ್ಲ, ಕರ್ನಾಟಕದ ಗಂಡಸರು ಯಾರು ಕೂಡ ಕೈ ಕಟ್ಕೊಂಡು ಕೂರಲ್ಲ. ಇಷ್ಟೆಲ್ಲ ಆದ್ರೂ ಮಲೆನಾಡು ಮತ್ತು ಕರಾವಳಿ ಜನರ ಬಗ್ಗೆ ಒಂದೊಳ್ಳೆ ವಿಷಯ ಹೇಳ್ತೀನಿ. ನೀವು ಹೋಮ್ ಸ್ಟೇ ಬುಕ್ ಮಾಡಿ ಹೋಗ್ತಾ ಇರ್ತೀರಾ, ರಾತ್ರಿ ಮಳೆ ಬರ್ತಾ ಇರತ್ತೆ, ನಿಮ್ಮ ಕಾರ್ ಏನೋ ಕೆಟ್ಟು ಹೋಯ್ತು ಅಥವಾ ಸಿಕ್ಕಾಕೊಳ್ತು ಅಂತ ಹೇಳಿದ್ರೆ ಜೀಪ್ ತಗೊಂಡ್ ಬಂದು ಅಥವಾ ಟ್ರ್ಯಾಕ್ಟರ್ ತಗೊಂಡ್ಬಂದು ಏನೋ ಒಂದು ನಿಮ್ಮನ್ನ ಸೇಫ್ ಮಾಡ್ತಾರೆ. ಯಾರಾದ್ರೂ ನಿಮ್ಮನ್ನ ಅವ್ರ ಮನೆ ಕರ್ಕೊಂಡು ಹೋಗಿ ಒಂದ್ ಗ್ಲಾಸ್ ನೀರು ಅಥವಾ ಒಂದ್ ಗ್ಲಾಸ್ ಕಾಫಿ ಕೊಟ್ಟು ಏನೂ ಆಗಲ್ಲಣ್ಣ ಆರಾಮಾಗಿರಿ ಅಂತ ನಿಮಗ್ ಸಮಾಧಾನ ಮಾಡ್ತಾರಲ್ವಾ, ಆ ಒಂದು ಗುಣ, ಆ ಒಂದು ಮುಗ್ಧತೆ ಇದೆಯಲ್ವಾ, ಅದಕ್ಕೆ ಬೆಲೆ ಕಟ್ಟೋದಕ್ಕಾಗಲ್ಲ. ಮಲೆನಾಡಿನ ಜನರು ನಿಮ್ಮ ಹತ್ರ ದುಡ್ಡನ್ನ ಎಕ್ಸ್ಪೆಕ್ಟ್ ಮಾಡಲ್ಲ, ಬದಲಾಗಿ ಒಂದ್ ಸ್ವಲ್ಪ ಮರ್ಯಾದೆನ ಎಕ್ಸ್ಪೆಕ್ಟ್ ಮಾಡ್ತಾರೆ. ನೀವು ಗೌರವ ಕೊಟ್ರೆ ಅವರು ನಿಮ್ಮನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾರೆ. ನೀವು ಒಬ್ಬ ರೆಸ್ಪಾನ್ಸಿಬಲ್ ಗೆಸ್ಟ್ ಆಗಿದ್ರೆ ನಿಮ್ಮನ್ನ ದೇವ್ರ ತರ ನೋಡ್ತಾರೆ. ಆದ್ರೆ ನಿಮ್ಮ ದುಡ್ಡಿನ ದರ್ಪ, ಅಹಂಕಾರ ತೋರ್ಸೋದಕ್ಕೆ ಬಂದ್ರೆ ಮಲೆನಾಡಿನ ಜನ ಕೈ ಕಟ್ಕೊಂಡು ಸುಮ್ಮನೆ ಕೂರೋದಿಲ್ಲ. ಇನ್ನೊಂದು ಮಾತು ಹೇಳಲೇಬೇಕು, ನಿಮ್ಮ ಹತ್ರ ಕೋಟಿಗಟ್ಟಲೆ ಆಸ್ತಿ ಇರ್ಬೋದು, ಒಂದ್ಸಲ ಮಲೆನಾಡಿನ ಜನರ ವ್ಯಾಲ್ಯೂಯೇಷನ್ ನೋಡಿ, ನಿಮ್ಗಿಂತ ಜಾಸ್ತಿ ಬೆಲೆ ಬಾಳ್ತಾ ಇರ್ತಾರೆ. ಹಾಗಂತ ಆ ದರ್ಪನ ಮಲೆನಾಡಿನ ಜನ ಎಲ್ಲೂ ಕೂಡ ಹೇಳ್ಕೊಳ್ಳೋದಿಲ್ಲ. ಯಾರ ಹತ್ರನೂ ನನ್ನ ಹತ್ರ ಕೋಟಿ ಆಸ್ತಿ ಇದೆ ಅಂತ ಕೊಚ್ಕೊಳ್ಳೋದಿಲ್ಲ. ಬದಲಾಗಿ ತಾವಾಯ್ತು ತಮ್ಮ ಕೆಲಸ ಆಯ್ತು ಅಂತ ಸೈಲೆಂಟ್ ಆಗೇ ಇರ್ತಾರೆ. ಕೊನೆಯದಾಗಿ ಮಲೆನಾಡು ಹಾಗೂ ಕರಾವಳಿಗೆ ಬರುವಂತ ಟೂರಿಸ್ಟ್ಗಳಲ್ಲಿ ಒಂದು ರಿಕ್ವೆಸ್ಟ್, ಬನ್ನಿ, ಎಂಜಾಯ್ ಮಾಡಿ, ಮೆಮೊರೀಸ್ಗೋಸ್ಕರ ಫೋಟೋಸ್ ತಗೊಳ್ಳಿ, ಹ್ಯಾವ್ ಫನ್. ನೀವು ಬರೋದ್ರಿಂದ ಇಲ್ಲಿನ ವ್ಯಾಪಾರಿಗಳಿಗೂ ಹೆಲ್ಪ್ ಆಗುತ್ತೆ, ಟೂರಿಸಂನೇ ನಂಬ್ಕೊಂಡು ಜೀವನ ಸಾಗಿಸ್ತಿರೋ ಎಷ್ಟೋ ಜನರಿಗೂ ಕೂಡ ಸಹಾಯ ಆಗುತ್ತೆ. ಬಟ್ ಒಬ್ಬ ಒಳ್ಳೆ ಗೆಸ್ಟ್ ಆಗಿ ಬನ್ನಿ. ನೀವು ತಂದಿರೋ ಬಾಟಲ್ಗಳನ್ನ, ಕಸಗಳನ್ನ, ಪ್ಲಾಸ್ಟಿಕ್ಗಳನ್ನ ಎಲ್ಲಂದ್ರಲ್ಲಿ ಬಿಸಾಕ್ಬೇಡಿ. ಲೋಕಲ್ ಜನರ ಜಾಗಗಳಿಗೆ, ತೋಟಗಳಿಗೆ ವಿದೌಟ್ ಪರ್ಮಿಷನ್ ಎಂಟ್ರಿ ಕೊಡಬೇಡಿ. ಘಾಟ್ ಸೆಕ್ಷನ್ಗಳಲ್ಲಿ ಡ್ರೈವ್ ಮಾಡಬೇಕಾದ್ರೆ ಒಂದ್ ಸ್ವಲ್ಪ ತಾಳ್ಮೆಯಿಂದಿರಿ. ಪ್ರಕೃತಿಯ ಸೈಲೆನ್ಸ್ನ ಎಂಜಾಯ್ ಮಾಡಿ, ಆದ್ರೆ ಪ್ರಕೃತಿಗೆ ನೀವು ವೈಲೆಂಟ್ ಅನ್ನಿಸ್ಬಾರ್ದು. ಸಾಂಗ್ ಹಾಕಿ ಡ್ಯಾನ್ಸ್ ಮಾಡಿ ಮಜಾ ಮಾಡಿ, ಆದ್ರೆ ಲಿಮಿಟ್ ಮೀರಿ ಸೌಂಡ್ ಕೊಟ್ಟು ಸುತ್ತಮುತ್ತ ಇರೋರಿಗೆ ತೊಂದರೆ ಕೊಡಬೇಡಿ. ನೀವು ಮಲೆನಾಡಿನ ಜನರಿಗೆ ಸ್ವಲ್ಪ ಮರ್ಯಾದೆ ಕೊಡಿ. ಇಡೀ ಮಲೆನಾಡೆ ನಿಮಗೆ ಸ್ವರ್ಗದ ತರ ಕಾಣಿಸುತ್ತೆ. ಮಲೆನಾಡು ನಮ್ಮ ಕರ್ನಾಟಕದ ಹೆಮ್ಮೆ. ಅಲ್ಲಿನ ಜನ, ಸಂಸ್ಕೃತಿ, ಪ್ರಕೃತಿಗೆ ಗೌರವ ಕೊಡೋದು ನಮ್ಮೆಲ್ಲರ ಕರ್ತವ್ಯ ಕೂಡ ಹೌದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಾನು ತ್ರಿಶೂಲ್ ಗೌಡ.